ನೋಡಿ ಸ್ನೇಹಿತರೆ, ನಿಮ್ಮ ಹತ್ರ ಏನಾದ್ರೂ ಡ್ರೀಮ್ಸ್ ಇದ್ರೆ ದಯವಿಟ್ಟು ಪ್ರತಿದಿನ ವರ್ಕ್ ಹಾರ್ಡ್ ಮಾಡಲೇಬೇಕು. ಯಾವುದೇ ಆಗ್ಲಿ ಒಂದು ಓವರ್ ನೈಟ್ ಸಿಗಲ್ಲ. ಸೊ ಹಾಗಾಗಿ ಪ್ರತಿದಿನ ನೀವು ನಿಮ್ ಕನಸಿಗೋಸ್ಕರ ನೀವು ಹಾರ್ಡ್ ವರ್ಕ್ ಮಾಡಲೇಬೇಕು. ಈ ಮೋಟಿವೇಶನ್ ವಿಡಿಯೋ ನೀವು ಕೊನೆವರೆಗೂ ನೋಡಿದ್ರೆ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ ನಾನು ಏನಕ್ಕೆ ಮಾಡ್ತಾ ಇದ್ದೀನಿ ಅಂತ. ಹೌದು, ಇವತ್ತು ನಾನು ನನ್ನ ಫೇವ್ರೆಟ್ ಆಕ್ಟರ್ ರಾಕಿಂಗ್ ಸ್ಟಾರ್ ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಅವರು ಚಿಕ್ಕ ವಯಸ್ಸಿಂದನೇ ಆಕ್ಟರ್ ಆಗ್ಬೇಕು ಅನ್ಕೊಂಡಿದ್ರು. ಅವ್ರ ಮೈಂಡ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ರು, ನಾನು ಖಂಡಿತ ಹೀರೋ ಆಗೇ ಆಗ್ತೀನಿ ಒಂದ್ ದಿವಸ ಅಂತ. ಹಾಗಾಗಿ ಅವರು ಪ್ರತಿದಿನ ತುಂಬಾ ಸ್ಟ್ರಗಲ್ ಪಟ್ಟಿದ್ದಾರೆ. ಚಿಕ್ಕ ವಯಸ್ಸಲ್ಲಿ ಅವರು ಅವ್ರ ಡ್ರೀಮ್ಗೋಸ್ಕರ ತುಂಬಾ ಸ್ಟ್ರಗಲ್ ಪಟ್ಟಿದ್ದಾರೆ. ಅವರು ಮ್ಯಾನಿಫೆಸ್ಟ್ ಮಾಡ್ಕೊಂಡ್ಬಿಟ್ಟಿದ್ರು, ನಾನು ಹೀರೋ ಆಗೇ ಆಗ್ತೀನಿ ಒಂದಲ್ಲ ಒಂದ್ ದಿವಸ ಅಂತ. ಖಂಡಿತ ಹೀರೋ ಆದ್ರೂ, ಅಚೀವ್ ಮಾಡಿದ್ರು, ಸಕ್ಸಸ್ ಆಗಿದ್ದಾರೆ. ವೆರಿ ಸಿಂಪಲ್. ಅವ್ರು ಏನಂದ್ರೆ ಫೋಕಸ್ ಮಾಡಿದ್ರು, ನನ್ನ ಆಕ್ಟಿಂಗ್ ಅಲ್ಲೇ ಇರಬೇಕು, ನನ್ನ ಆಕ್ಟಿಂಗ್ ಅಲ್ಲೇ ಮುಂದೆ ಹೊರಿಬೇಕು. ಬೇರೆ ಯಾವ ಕಡೆನೂ ಅವರು ಫೋಕಸ್ ಮಾಡಲಿಲ್ಲ. ನಾವ್ ಏನ್ ಮಾಡ್ತೀವಿ, ಎಲ್ಲಾ ಕಡೆ ಫೋಕಸ್ ಮಾಡಕ್ ಹೋಗ್ತೀವಿ, ಅದು ಆಗಲ್ಲ. ಯಾವ್ದಾದ್ರು ಒಂದು ಇಲ್ಲಾಂದ್ರೆ ಎರಡು ಕಡೆ ಫೋಕಸ್ ಮಾಡಿ, ಖಂಡಿತ ನಿಮ್ಗೆ ಒಂದು ರಿಸಲ್ಟ್ ಸಿಕ್ಕೇ ಸಿಗತ್ತೆ. ಅವರು ರಾಕಿಂಗ್ ಸ್ಟಾರ್ ಯಶ್ ಅವರು ಚಿಕ್ಕ ವಯಸ್ಸಲ್ಲೇ ಮನೆ ಬಿಟ್ಟು ಬೆಂಗಳೂರಿಗೆ ಬಂದ್ರು. ಏನಕ್ಕೆ ಅಂದ್ರೆ ಅವರು ಒಂದು ಪ್ಯಾಷನ್ ಇತ್ತು, ಒಂದು ಡ್ರೀಮ್ ಇತ್ತು. ಅದನ್ನ ಅವರು ಅಚೀವ್ ಮಾಡೇ ಮಾಡ್ತೀನಿ ಅಂತ ಮನ್ಸಲ್ಲಿ ಅನ್ಕೊಂಡಿದ್ರು, ಅಚೀವ್ ಮಾಡಿದ್ರು. ಅವರು ಒಂದು ಇಂಟರ್ವ್ಯೂ ಶೋದಲ್ಲಿ ಹೇಳಿದ್ರು, ಒಂದು ಪೂರ್ತಿ ದಿವಸ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅಲ್ಲಿ ನೈಟ್ ಮಲ್ಕೊಂಡಿದ್ರು. ಅವಾಗ ಅವ್ರಿಗೇನ್ ಅನ್ಸಿತ್ತು, ನಾನು ಊರ್ಗ್ ಹೋಗ್ಬೇಕಾ ಅಥವಾ ಬ್ಯಾಂಗ್ಳೂರಲ್ಲೇ ಇರ್ಬೇಕಾ ಅಂತ. ಅವರು ಅವಾಗ ಮೈಂಡ್ ಕ್ಲಿಯರ್ ಆಗಿ ಫಿಕ್ಸ್ ಆಗಿದ್ರು, ಇಲ್ಲ ನಾನು ಇಲ್ಲೇ ಅಚೀವ್ ಮಾಡ್ಬೇಕು. ಇಷ್ಟೊಂದ್ ಜನ ಇದ್ದಾರೆ, ಇಷ್ಟು ಜನನು ಸ್ಟ್ರಗಲಿಂಗ್ ಮಾಡ್ತಾ ಇದ್ದಾರೆ, ಅವ್ರ ಮಧ್ಯದಲ್ಲಿ ನಾನು ಸ್ಟ್ರಗಲ್ ಮಾಡೇ ಮಾಡ್ತೀನಿ, ನಾನು ಅಚೀವ್ ಮಾಡೇ ಮಾಡ್ತೀನಿ ಅಂತ ಮೈಂಡ್ ಸೆಟ್ ಬರ್ಸ್ಕೊಂಡ್ರು. ಆಮೇಲೆ ಅಚೀವ್ ಮಾಡಿದ್ದಾರೆ. ಸೊ ಹಾಗಾಗಿ ನಾವ್ ಏನ್ ಅನ್ಕೊಂತೀವಿ ಲೈಫಲ್ಲಿ ಬಹಳ ಇಂಪಾರ್ಟೆಂಟ್. ಪವರ್ ಆಫ್ ವಿಜುವಲೈಸೇಷನ್. ನಾವು ವಿಜುವಲೈಸ್ ಮಾಡ್ಬೇಕು ನಮ್ಮ ಸಕ್ಸಸ್ನ, ಅವಾಗ ಖಂಡಿತ ನಿಮ್ಗೆ ಸಕ್ಸಸ್ ಈಸಿಯಾಗಿ ಆಗುತ್ತೆ. ಹಾಗೆ ನಿಮ್ಗೆ ಲೈಫಲ್ಲಿ ಏನಾದ್ರೂ ಸಕ್ಸಸ್ ಬೇಕು ಅಂದ್ರೆ ಡಿಸಿಪ್ಲಿನ್, ಕನ್ಸಿಸ್ಟೆನ್ಸಿ ಬಹಳ ಮುಖ್ಯ. ಆಮೇಲೆ ಫಿಯರ್ ಆಫ್ ಫೇಲ್ಯೂರ್ ಇರಬಾರ್ದು. ನಾನು ಫೇಲ್ ಆಗೋದ್ರೆ ಏನಪ್ಪಾ ಅಂತ ದಯವಿಟ್ಟು ಆತರ ಯೋಚನೆ ಮಾಡಬೇಡಿ. ಯಾಕಂದ್ರೆ ನೀವು ಸ್ಟಾರ್ಟ್ ಮಾಡಿದ್ರೆ ನೀವು ಎಲ್ಲಿ ರಾಂಗ್ ಆಗ್ತಾ ಇದ್ದೀರಾ ಅಂತ ಗೊತ್ತಾಗುತ್ತೆ. ರಿಸಲ್ಟ್ಸ್ ಬಗ್ಗೆ ನೀವು ಯೋಚನೆ ಮಾಡಿದ್ರೆ ನೀವು ಸ್ಟಾರ್ಟೇ ಮಾಡಲ್ಲ ಲೈಫಲ್ಲಿ, ಅಲ್ವಾ? ಹಾಗಾಗಿ ನೀವು ಫಿಯರ್ ಆಫ್ ಫೇಲ್ಯೂರ್ ನ ಬಿಡಬೇಕು. ರಾಕಿಂಗ್ ಸ್ಟಾರ್ ಯಶ್ ಅವರು ಚಿಕ್ಕ ಚಿಕ್ಕ ರೋಲ್ಸ್ ನೆಲ್ಲ ಮಾಡಿದ್ದಾರೆ. ಅವರು ನಾಟಕದಲ್ಲೂ ಮಾಡಿದ್ದಾರೆ, ಟಿವಿ ಸೀರಿಯಲ್ಸ್ ಅಲ್ಲಿ ಮಾಡಿದ್ದಾರೆ. ಏನಕ್ಕೆ ಮಾಡಿದ್ದಾರೆ ಅಂದ್ರೆ ಅವ್ರಿಗೊಂದು ಡ್ರೀಮ್ ಇತ್ತು, ಒಂದು ವಿಜುವಲೈಸೇಷನ್ ಪವರ್ ಇತ್ತೆ ಅವ್ರ ಹತ್ರ. ನಾನು ಹೀರೋ ಆಗ್ಲೇಬೇಕು, ಒಂದಲ್ಲ ಒಂದಿನ ಸಿನಿಮಾದಲ್ಲಿ ನಟನೆ ಮಾಡ್ಲೇಬೇಕು ಅಂತ. ಹಾಗಾಗಿ ನಿಮ್ಮ ಹತ್ರ ಆ ಇಂಟೆನ್ಷನ್ ಇದ್ರೆ ನೀವು ಕೂಡ ಅಚೀವ್ ಮಾಡ್ತೀರಾ. ಎಕ್ಸಾಂಪಲ್, ನಿಮ್ಗೆ ಏನಾದ್ರೂ ನಮ್ ಗೌರ್ಮೆಂಟ್ ಜಾಬ್ ತಗೋಬೇಕು ಅಂದ್ರೆ ಅದಕ್ಕೋಸ್ಕರ ಏನೇನ್ ಪ್ರಿಪರೇಷನ್ ಬೇಕು ಅದನ್ನೆಲ್ಲ ನೀವು ಮಾಡೇ ಮಾಡ್ತೀರಾ. ಸೊ ಹಾಗಾಗಿ ವಿಜುವಲೈಸೇಷನ್ ಏನಂದ್ರೆ ಬಹಳ ಇಂಪಾರ್ಟೆಂಟ್ ಲೈಫಲ್ಲಿ. ನೀವು ವಿಜುವಲೈಸೇಷನ್ ಯಾವಾಗ ಮಾಡ್ತೀರಾ ಅವಾಗ ನಿಮ್ಗೆ ಒಂದು ಮ್ಯಾಜಿಕ್ ಸ್ಟಾರ್ಟ್ ಆಗುತ್ತೆ ಲೈಫಲ್ಲಿ. ನೋಡಿ, ಲೈಫಲ್ಲಿ ಸಕ್ಸಸ್ ಅಂಡ್ ಫೇಲಿಯರ್ ಇಸ್ ಪಾರ್ಟ್ ಆಫ್ ಲೈಫ್. ನೀವು ಯಾವಾಗ ಪ್ರಯತ್ನ ಮಾಡ್ತೀರಾ ಅವಾಗ ನಿಮಗೆ ರಿಸಲ್ಟ್ ಸ್ಲೋಗೆ ಕಾಣಿಸುತ್ತೆ. ನಿಮ್ಗೆ ರಿಸಲ್ಟ್ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಸಿಗತ್ತೆ. ನೀವು ಎಲ್ಲಿ ಫೇಲ್ ಆಗ್ತಾ ಇದ್ದೀರಾ, ಎಲ್ಲಿ ರಾಂಗ್ ಆಗ್ತಾ ಇದ್ದೀರಾ, ಇದು ಒಂದು ಬಹಳ ಮುಖ್ಯ. ಸಕ್ಸಸ್ ಬೇಕು ಅಂದ್ರೆ ನೀವು ಎಲ್ಲಿ ಫೇಲ್ ಆಗಿದ್ದೀರಾ, ನೆಕ್ಸ್ಟ್ ಟೈಮ್ ಹೇಗೆ ಅವಾಯ್ಡ್ ಮಾಡಬೇಕು, ಇದೆಲ್ಲ ನಿಮ್ಗೊಂದು ಈಸಿಯಾಗಿ ಅರ್ಥ ಆಗುತ್ತೆ. ನೀವು ಸ್ಟಾರ್ಟೇ ಮಾಡಿಲ್ಲ ಅಂದ್ರೆ ನಿಮ್ಗೇನೂ ಗೊತ್ತೇ ಆಗಲ್ಲ ಲೈಫಲ್ಲಿ. ರಾಕಿಂಗ್ ಸ್ಟಾರ್ ಯಶ್ ಅವರು ಜಂಬದ ಹುಡುಗಿ ಅಂತ ಮೂವಿದಲ್ಲಿ ಆಕ್ಟಿಂಗ್ ಮಾಡಿದ್ರು. ಅವ್ರಿಗೆ ಸಕ್ಸಸ್ ಯಾವಾಗ ಸಿಕ್ತು ಅಂದ್ರೆ ಮೊಗ್ಗಿನ ಮನಸ್ಸು ಮೂವಿ ಮಾಡಿದ್ರು, ಅದು ಸೂಪರ್ ಹಿಟ್ ಆಯ್ತು. ಅವ್ರಿಗೆ ಫಿಲಂ ಫೇರ್ ಅವಾರ್ಡ್ ಕೂಡ ಸಿಕ್ತು. ಹಾಗಾಗಿ ನಾವ್ ಏನ್ ಮಾಡ್ಬೇಕು ಅಂದ್ರೆ ಲೈಫಲ್ಲಿ ಪ್ರಯತ್ನ ಮಾಡ್ತಾ ಇರ್ಬೇಕು. ನೀವು ಪ್ರಯತ್ನ ಮಾಡ್ತಾ ಇದ್ರೆ ಖಂಡಿತ ನಿಮ್ಗೊಂದು ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ವೆರಿ ಇಂಟ್ರೆಸ್ಟಿಂಗ್ ಏನಂದ್ರೆ ರಾಕಿಂಗ್ ಸ್ಟಾರ್ ಯಶ್ ಅವರು ಕನ್ನಡ ಮೂವಿದಲ್ಲಿ ಸಾಂಗ್ ಕೂಡ ಹಾಡಿದ್ದಾರೆ. ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಮೂವಿದಲ್ಲಿ ಹಾಡಿದ್ದಾರೆ, ಅಂಡ್ ಮಾಸ್ಟರ್ ಪೀಸ್ ಮೂವಿದಲ್ಲೂ ಕೂಡ ಹಾಡಿದ್ದಾರೆ. ನೋಡಿ, ವೆರಿ ಟ್ಯಾಲೆಂಟೆಡ್ ಅಲ್ವಾ?
ನೀವು ಕೂಡ ಒಂದ್ರಲ್ಲಿ ಏನಾದ್ರೂ ಸಕ್ಸಸ್ ಆದ್ರಿ ಅನ್ಕೊಳ್ಳಿ, ನಿಮ್ಗೆ ಆಟೋಮೆಟಿಕ್ ಆಗಿ ಏನೇನ್ ಮಾಡ್ಬೇಕು ಅಂತ ಗೊತ್ತಾಗುತ್ತೆ. ಹಾಗಾಗಿ ನೀವು ಸ್ಟಾರ್ಟ್ ಮಾಡೋದು ಲೈಫಲ್ಲಿ ಬಹಳ ಇಂಪಾರ್ಟೆಂಟ್. ವಿಜುವಲೈಸೇಷನ್ ಪವರ್ ಬಹಳ ಇಂಪಾರ್ಟೆಂಟ್. ಡಿಸಿಪ್ಲಿನ್, ಕನ್ಸಿಸ್ಟೆನ್ಸಿ, ಇದನ್ನೆಲ್ಲ ಲೈಫಲ್ಲಿ ನೀವು ಅಳವಡಿಸ್ಕೋಬೇಕು. ರಾಕಿಂಗ್ ಸ್ಟಾರ್ ಯಶ್ ಅವರು ಒಳ್ಳೊಳ್ಳೆ ಫಿಲಂ ಮಾಡಿದ್ದಾರೆ. ಗೂಗ್ಲಿ ಆಗಿರ್ಬೋದು, ಗಜಕೇಸರಿ ಆಗಿರ್ಬೋದು, KGF 1 and 2. ನೀವು ಗೊತ್ತಿರೋ ಹಾಗೆ KGF ಎಷ್ಟು ಬ್ಲಾಕ್ ಬಸ್ಟರ್ ಮೂವಿ ಅಲ್ವಾ, ಎಲ್ಲಾ ಭಾಷೆಯಲ್ಲೂ ಡಬ್ ಮಾಡಿದ್ರು. ಅದರಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವ್ರ ಆಕ್ಟಿಂಗ್ ತುಂಬಾನೇ ಚೆನ್ನಾಗಿದೆ. ರಾಕಿಂಗ್ ಸ್ಟಾರ್ ಯಶ್ ಅವರು KGF 1 and 2 ಅಲ್ಲಿ ತುಂಬಾನೇ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಅವ್ರಿಗೆ ಅವಾರ್ಡ್ ಕೂಡ ಸಿಕ್ಕಿದೆ. ಅವರು ಎಷ್ಟು ಸ್ಟ್ರಗಲ್ ಮಾಡಿದ್ದಾರೆ ಅಂದ್ರೆ ಇಟ್ಸ್ ಬಿಕಾಸ್ ಅವ್ರಿಗೆ ಒಂದು ವಿಜುವಲೈಸೇಷನ್ ಪವರ್ ಇದೆ. ಇದನ್ನ ಮಾಡಬೇಕು, ಇದು ಇಷ್ಟು ಜನಕ್ಕೆ ತಲುಪಬೇಕು, ಕನ್ನಡ ಸಿನಿಮಾ ಬೇರೆ ಭಾಷೆಯವರು ನೋಡೋ ತರ ಆಗ್ಬೇಕು. ಸೊ ಆ ಇಂಟೆನ್ಷನ್ ಇಂದ ಅವರು ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಅವ್ರಿಗೊಂದು ಇಂಟೆನ್ಷನ್ ಇತ್ತು, ಕನ್ನಡ ಸಿನಿಮಾ ಬೇರೆ ಭಾಷೆಯವರು ಕೂಡ ನೋಡ್ಬೇಕು ಅಂತ. ಅದೇ ರೀತಿ ಆಯ್ತು. ನೀವು KGF 1 and KGF 2 ಕರ್ನಾಟಕದಲ್ಲಿ ಅಲ್ಲ, ಇಡೀ ಇಂಡಿಯಾದಲ್ಲೇ ಒಂದು ಒಳ್ಳೆ ಮೂವಿ ಹಿಟ್ ಆಯ್ತು. ಅಂಡ್ ಅದು ಒಂದು ಹೈಯೆಸ್ಟ್ ಗ್ರಾಸಿಂಗ್ ಫಿಲಂ ಕೂಡ ಆಯ್ತು. ಏನಕ್ಕೆ ಅಂದ್ರೆ ಅವರು ವಿಜುವಲೈಸೇಷನ್ ಮಾಡ್ಕೊಂಡಿದ್ರು, ಖಂಡಿತ ಈ ಮೂವಿದಲ್ಲಿ ಏನೋ ಒಂದಿದೆ, ನಾನು ಆಕ್ಟಿಂಗ್ ಮಾಡಲೇಬೇಕು ಅಂತ ಅವರು ವಿಜುವಲೈಸೇಷನ್ ಮಾಡ್ಕೊಂಡಿದ್ರು. ಖಂಡಿತ ಈ ಮೂವಿಯಿಂದ ನನ್ನ ಕೆರಿಯರ್ ಇನ್ನೂ ಚೆನ್ನಾಗಿ ಗ್ರೋತ್ ಆಗುತ್ತೆ, ಹಾಗೆ ಕನ್ನಡ ಸಿನಿಮಾ ಬೇರೆ ಲೆವೆಲ್ಗೆ ರೀಚ್ ಆಗುತ್ತೆ ಅಂತ. ಇದೆಲ್ಲ ಹೇಗ್ ಸಾಧ್ಯ ಅಂದ್ರೆ ವಿಜುವಲೈಸೇಷನ್ ಪವರ್ ಇರುತ್ತೆ. ಸೊ ಅವ್ರು ಏನ್ ಅನ್ಕೊಂಡಿರ್ತಾರೆ ಲೈಫಲ್ಲಿ ಅದು ಹಾಗೇ ಆಗುತ್ತೆ. ಸೊ ನೀವು ಕೂಡ ನಿಮ್ ಲೈಫಲ್ಲಿ ಏನ್ ಅನ್ಕೊಂತೀರಾ ಅದು ಬಹಳ ಇಂಪಾರ್ಟೆಂಟ್. ರಾಕಿಂಗ್ ಸ್ಟಾರ್ ಯಶ್ ಅವ್ರದ್ದು ಒಂದು ಫೌಂಡೇಶನ್ ಇದೆ, ಯಶೋ ಮಾರ್ಗ ಅಂತ. ಅವರು ತುಂಬಾನೇ ಪರಿಶ್ರಮ ಮಾಡ್ತಾ ಇದ್ದಾರೆ. ಅವರು ಮತ್ತೆ ಅವ್ರ ವೈಫ್ ರಾಧಿಕಾ ಪಂಡಿತ್ ಅವರು ತುಂಬಾನೇ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ನಮ್ ಸೊಸೈಟಿ ಜನಗಳಿಗೋಸ್ಕರ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಅವ್ರದ್ದು ಮೈಂಡ್ ಸೆಟ್ ಇದೆ. ಆ ಒಂದು ಇಂಟೆನ್ಷನ್ ಏನಿದೆಯಲ್ಲ ಬಹಳ ಒಳ್ಳೆ ಇಂಟೆನ್ಷನ್. ನೀವು ಲೈಫಲ್ಲಿ ಸಕ್ಸಸ್ ಆದ್ರೆ ನಿಮ್ಗೂ ಏನಾದ್ರೂ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ಹಾಗೆ ಆಗುತ್ತೆ. ನಾನು ಏನ್ ಕೇಳ್ತಾ ಇದ್ದೀನಿ ಇದನ್ನೆಲ್ಲ ಅಂದ್ರೆ, ನೀವು ಒಬ್ರು ಅಚೀವ್ ಮಾಡಿದ್ರೆ ನಿಮ್ ಮನೇಲಿರೋರ್ಗೆಲ್ಲರಿಗೂ ಒಂದು ಪಾಸಿಟಿವ್ ವೈಬ್ ಸ್ಟಾರ್ಟ್ ಆಗುತ್ತೆ. ಲೈಫಲ್ಲಿ ನೀವು ಏನ್ ಬೇಕಾದ್ರೂ ಅಚೀವ್ ಮಾಡ್ಬೋದು. ನಿಮ್ಗೆ ಪೇಷನ್ಸ್ ಇರಬೇಕು, ಡೆಡಿಕೇಶನ್ ಇರಬೇಕು, ಕನ್ಸಿಸ್ಟೆನ್ಸಿ ಇರಬೇಕು. ಈ ವಿಡಿಯೋ ಏನಕ್ಕೆ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅಂದ್ರೆ, ಒಂದು ರೋಡ್ ಮ್ಯಾಪ್ ಇಟ್ಕೊಳ್ಳಿ. ನಾನು ಏನ್ ಮಾಡ್ತಾ ಇದ್ದೀನಿ ಇವತ್ತು, ನಾನು ಏನ್ ಮಾಡಿದೆ, ನಾನು ಏನ್ ಕಲಿತೆ, ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಕಲಿಯೋದಿದೆಯಲ್ಲ ಅದು ನೆವರ್ ಎಂಡಿಂಗ್. ಹೊಸದು ಬರ್ತಾನೆ ಇರುತ್ತೆ. ನಮ್ ನಾಲೆಡ್ಜ್ ಕೂಡ ನಾವು ಅಪ್ಡೇಟ್ ಮಾಡ್ಕೊಳ್ಳೇಬೇಕು. ರಾಕಿಂಗ್ ಸ್ಟಾರ್ ಯಶ್ ಅವ್ರದ್ದು ನೆಕ್ಸ್ಟ್ ಮೂವಿ ಯಾವುದು ಅಂದ್ರೆ ಟಾಕ್ಸಿಕ್. ಈ ಮೂವಿ ಕನ್ನಡ ಅಂಡ್ ಇಂಗ್ಲಿಷ್ ಅಲ್ಲಿ ಕೂಡ ಬರ್ತಾ ಇದೆ, ಅಂಡ್ ಬೇರೆ ಇಂಡಿಯನ್ ಲ್ಯಾಂಗ್ವೇಜ್ ಅಲ್ಲಿ ಕೂಡ ಡಬ್ ಆಗ್ತಾ ಇದೆ. ನೋಡಿ, ಇದೆಲ್ಲ ಏನಕ್ಕೆ ಸಾಧ್ಯ ಅಂದ್ರೆ ಅವರು ವಿಜುವಲೈಸೇಷನ್ ಮಾಡ್ಕೊಂತ ಇದ್ದಾರೆ. ಇದು ಒಂದು ಗ್ರೇಟ್ ಪವರ್. ಇದು ತುಂಬಾ ಜನಕ್ಕೆ ಬರಲ್ಲ. ಸೊ ಹಾಗಾಗಿ ನೀವು ಏನ್ ಮಾಡ್ಬೇಕು, ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ, ವಿಜುವಲೈಸೇಷನ್ ಮಾಡ್ಕೊಳ್ಳಿ. ನಾನು ಇದನ್ನು ಮಾಡ್ತೀನಿ, ಇದನ್ನು ಮಾಡೇ ಮಾಡ್ತೀನಿ ಅಂತ ಒಂದು ಗೋಲ್ ಇಟ್ಕೊಳ್ಳಿ. ನಿಮ್ ಗೋಲ್ ಯಾವತ್ತಿದ್ರು ಚಿಕ್ಕದಾಗಿರ್ಬಾರ್ದು, ನಿಮ್ ಗೋಲ್ ಯಾವತ್ತಿದ್ರು ದೊಡ್ಡದಾಗಿರ್ಬೇಕು. ನಿಮ್ ಗೋಲ್ ಬಹಳ ಇಂಪಾರ್ಟೆಂಟ್ ಲೈಫಲ್ಲಿ. ಏನ್ ಸೆಟ್ ಮಾಡ್ಕೋತೀರಾ ಅದ್ರ ಮೇಲೆ ಡೈಲಿ ಸ್ವಲ್ಪ ಟೈಮ್ ಕೊಡಿ. ಏನ್ ಮಾಡ್ಬೇಕು, ಎಲ್ಲಿ ತಪ್ಪಾಗ್ತಾ ಇದೆ ನನ್ನ ಕಡೆಯಿಂದ ಅಂತ ಅನಲೈಸ್ ಮಾಡಿ. ನಿಮ್ಗಂತೂ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಯಶ್ ಅವ್ರಿಗೆ ಇನ್ಸ್ಪಿರೇಷನ್ ಯಾರು ಅಂದ್ರೆ ಅಮಿತಾಬ್ ಬಚ್ಚನ್ ಅವರು ಮತ್ತೆ ಶಾರುಖ್ ಖಾನ್ ಅವರು. ಯಶ್ ಅವರು ಅಪ್ಕಮಿಂಗ್ ಮೂವಿ ರಾಮಾಯಣದಲ್ಲೂ ಕೂಡ ಆಕ್ಟಿಂಗ್ ಮಾಡ್ತಾ ಇದ್ದಾರೆ. ನಾನು ಈ ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ ಬಹಳ ಸಿಂಪಲ್. ನಿಮ್ಮ ಹತ್ರ ಏನಾದ್ರೂ ಡ್ರೀಮ್ ಇದೆಯಾ, ವರ್ಕ್ ಮಾಡಿ. ಫೇಲ್ ಆಗ್ತೀರಾ ಪರವಾಗಿಲ್ಲ, ಒಂದು ಐಡಿಯಾ ಬರುತ್ತೆ ನಿಮ್ಗೆ, ಮತ್ತೆ ಒಂದು ಕ್ಲಿಯರ್ ರೂಟ್ ಅಲ್ಲಿ ಹೋಗಿ. ಇದರಿಂದ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಹಾಗೆ ಪ್ರತಿದಿನ ನಿಮ್ ಡ್ರೀಮ್ ಬಗ್ಗೆ ಯೋಚನೆ ಮಾಡಿ, ವರ್ಕ್ ಮಾಡಿ. ನಿಮ್ಗೆ ಖಂಡಿತ ಒಂದು ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ನೀವು ರಿಸಲ್ಟ್ ಸಿಕ್ಕಿಲ್ಲ ಅಂದ್ರೂ ನಿಮ್ಗೊಂದು ಐಡಿಯಾ ಅಂತೂ ಸಿಕ್ಕೇ ಸಿಗುತ್ತೆ. ಈ ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ, ನಿಮ್ಮ ಹತ್ರ ಏನಾದ್ರೂ ಡ್ರೀಮ್ಸ್ ಇದೆಯಾ, ಅದ್ರ ಮೇಲೆ ವರ್ಕೌಟ್ ಮಾಡಿ, ಡೈಲಿ ಟೈಮ್ ಕೊಡಿ. ಫೇಲ್ಯೂರ್ಸ್ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ. ಫೇಲ್ಯೂರ್ಸ್ ಅದು ಒಂದು ಪಾರ್ಟ್ ಆಫ್ ಲೈಫ್. ಸಕ್ಸಸ್ ಈಸ್ ಆಲ್ಸೋ ಪಾರ್ಟ್ ಆಫ್ ಲೈಫ್.
ಜಾಸ್ತಿ ಯೋಚನೆ ಮಾಡಿ, ನೀವು ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಏನ್ ಮಾಡಬೇಕು ನಾನು ಲೈಫಲ್ಲಿ ಅಂತ ತಿಳ್ಕೊಂಡು ಕ್ಲಿಯರ್ ಮೈಂಡ್ ಸೆಟ್ ಇಂದ ನೀವು ಸ್ಟಾರ್ಟ್ ಮಾಡಿ. ಯಶ್ ಅವರು ಮಿಡಲ್ ಕ್ಲಾಸ್ ಇಂದ ಬಂದು ಇಷ್ಟೊಂದು ಅಚೀವ್ ಮಾಡಿದ್ದಾರೆ. ಹಾಗಾಗಿ ನೀವು ಕೂಡ ಅಚೀವ್ ಮಾಡ್ಬೋದು. ಇಲ್ಲಿ ನೀವು ರೋಡ್ ಮ್ಯಾಪ್ ಕ್ಲಿಯರ್ ಆಗಿರ್ಬೇಕು, ನೀವು ಏನ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಿರಬೇಕು. ಆದಷ್ಟು ಫೋಕಸ್ ಒಂದು ಇಲ್ಲಾಂದ್ರೆ 2 ಕಡೆ ಮಾತ್ರ ಮಾಡಿ, ಎಲ್ಲ ಕಡೆ ಮಾಡಕ್ ಹೋಗ್ಬೇಡಿ. ನಾನು ನಿಮ್ಗೋಸ್ಕರ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ತಗೊಂಡ್ಬರ್ತೀನಿ. ಸ್ಟೇ ಫಿಟ್, ಸ್ಟೇ ಹೆಲ್ದಿ. ಜೈ ಹಿಂದ್. ಥ್ಯಾಂಕ್ ಯು.